ಎಲ್ಲ ಹೇಳೋದು ಒಳ್ಳೆ ಸಾವು ಅವ್ರಿಗೆ ಅಂತ, ಬಟ್ ನಮ್ಗೆ ಅದೇ ನಾನು ಹೇಳೋದು, ಹೋದವ್ರಿಗೆ ಕಷ್ಟ ಅಲ್ಲ, ಇದ್ದವ್ರಿಗೆ ಕಷ್ಟ. ಅದು ಹಂಗೆ ಹಂಗೆ ಲಾಸ್ಟ್ ಮೈ ಮದರ್. ನಂಗೆ ತುಂಬಾ ಅಂದ್ರೆ ಮಗು ತರ ಬೆಳೆಸಿ ನನಗ್ ಮಗು ಆಗೋ ಹೊತ್ತಿಗೆ ನನ್ಗೆ ಯಾವಾಗ ಬೇಕಿತ್ತು ಅವಾಗ್ಲಿಲ್ಲ. ಯಾರೇ ಆಗ್ಲಿ ನನ್ನ ಮಮ್ಮಿ ಹೆಸರಿಡೋದ್ರಲ್ಲಿ ತುಂಬಾ ಇದು ರೇರ್, ಒಳ್ಳೆ ಮೀನಿಂಗ್ ಇರೋ ಹೆಸರುಗಳನ್ನ ಹುಡುಕಿ ಇಡ್ತಿದ್ರು. ಎಲ್ರು ಬಂದು ಮಮ್ಮಿ ಹತ್ರ ಕೇಳೋದು ಹೆಸರು ಇಡೋದಕ್ಕೆ ಯಾವ್ದು ಚಂದ ಅಂತ. ಸೊ ನನ್ನ ಮಗು ಡಿಸೈಡ್ ಮಾಡ್ಬೇಕಾದ್ರೆ ಅವ್ರಿಲ್ಲ. ನಂಗೆಲ್ಲಾನು ಅಮ್ಮನೇ ಇದ್ರು, ನನ್ನ ಫ್ರೆಂಡ್ ಅವರೇ, ನನ್ನ ಗೈಡ್ ಅವರೇ, ಎಲ್ಲಾನು ಅವರೇ. ಸೊ ಎಲ್ಲ ಅವ್ರ ಹತ್ರ ಶೇರ್ ಮಾಡ್ತಿದ್ದೆ, ಯಾರಾದ್ರೂ ರೇಗ್ಸಿದ್ರು ಹೋಗಿ ಹೇಳ್ತಿದ್ದೆ. ಸೊ ನಂಗೆ ಅವಶ್ಯಕತೆನೇ ಇರಲಿಲ್ಲ. ಆಮೇಲೆ ಒಬ್ಳೆ ಕೂತ ತಕ್ಷಣ ನಂಗೆ ಫುಲ್ ಅಮ್ಮನ ನೆನಪು. ಸೊ ರೂಮ್ ತಗೊಳ್ಳೋದನ್ನ ಬಿಟ್ಟೆ, ಎಲ್ರ ಜೊತೆ ಬಂದು ಕೂತ್ಕೊಳ್ಳೋದು ನನ್ನ ಅಭ್ಯಾಸ ಮಾಡ್ಕೊಂಡೆ. ಮಾತಾಡುವ ಅವಶ್ಯಕತೆ ಬಂತು ನನಗೆ ಆಮೇಲೆ, ಕೀಪ್ ಮೈ ಸೆಲ್ಫ್ ಹೆಲ್ದಿ. ಸೊ ಆ ಟೈಮಲ್ಲಿ ಆಲ್ಮೋಸ್ಟ್ ಬರೀ ಇದೇ ಆಗೋಯ್ತು. ಸೊ ಐ ನೆವರ್ ನಾನು ಎಂಜಾಯ್ ಮಾಡಿಲ್ಲ ನನ್ನ ಪ್ರೆಗ್ನೆನ್ಸಿ ಆಗಲಿ. ನೂರೊಂದು ನೆನಪು. ಪ್ರತಿಯೊಂದು ಹೆಣ್ಮಗಳ ಜೀವನದಲ್ಲಿ ಹೀರೋಗಳು ಬರ್ತಾನೆ ಇರ್ತಾರೆ. ಒಂದು ತಂದೆ, ನಿಮ್ಮ ಮೊದಲನೇ ಹೀರೋ ಬಗ್ಗೆ ನೀವು ತುಂಬಾ ಹೇಳಿದ್ರಿ. ಆಮೇಲೆ ನಿಮ್ಮ ಯಜಮಾನ್ರು ಸುರೇಶ್ ಸರ್. ಸೊ ಅಪ್ಪನಲ್ಲಿ ಸುರೇಶ್ ಸರ್ ಅಲ್ಲಿ ಇರುವ ಒಂದು ಕಾಮನ್ ಫ್ಯಾಕ್ಟರ್ ಏನು? ನೇಚರ್ ವೈಸ್ ಅಲ್ಲೋ ಎನಿಥಿಂಗ್? ಗೊತ್ತಿಲ್ಲ, ಇವಾಗ ಯೋಚನೆ ಮಾಡ್ತಾ ಇದ್ದೀರಾ? ಎಕ್ಸಾಕ್ಟ್ಲಿ. ಓಕೆ. ಅಲ್ಲ, ಇವಾಗ ಪೇಷನ್ಸ್, ತಾಳ್ಮೆ. ಅಲ್ಲ, ಒಂದೇ ಊರ್ನವರು. ಓಕೆ. ಕುಂಬ್ಳೆ ತಾಳ್ಮೆ ಪಪ್ಪನ್ಗೆ ಜಾಸ್ತಿ ಸುರೇಶ್ ಸರ್ಗಿಂತ. ಓಕೆ. ಇನ್ನೊಬ್ಬ ಹೀರೋ ನಿಮ್ಮ ಲೈಫಲ್ಲಿ ಮರ್ತೇ ನಿಮ್ಮ ಮಗ ದೊಡ್ಡ ಹೀರೋ, ಬಿಗ್ ಹೀರೋ, ಡಾಮಿನೇಟಿಂಗ್ ಹೀರೋ. ಓಕೆ. ನೋಡಿ, ಅಮ್ಮ ಎಲ್ಲೂ ಹೋಗಿಲ್ಲ, ಅಮ್ಮ ಮತ್ತೆ ಮಗನ ರೂಪದಲ್ಲಿ ಬಂದಿದೆ. ಬಟ್ ಅದು ನನ್ ಕನ್ವಿನ್ಸ್ ಆಗಿಲ್ಲ. ಏನಕ್ಕೆ ಹೇಳ, ಅದು ನನ್ನ 3rd ಮಂತ್ ಸ್ಕ್ಯಾನಿಗೆ ಹೋದ್ನಲ್ಲ, 4th ಮಂತ್ ಸ್ಕ್ಯಾನ್, ಅವಾಗ ನನ್ನ ಹಾರ್ಟ್ ಬೀಟ್ ಕೇಳಿದ್ದೆ ಆಲ್ರೆಡಿ. ಅದಾದ್ಮೇಲೆ ಅಮ್ಮ ಹೋಗಿದ್ದು. ವಾಟ್ ಎವರ್ ಒಂದು ಜೀವ ಅಂತ ಬಂದಿದ್ದು ಅಮ್ಮ ಫಿಸಿಕಲಿ ಇಲ್ವಾದ್ಮೇಲಲ್ಲ. ಸೊ ಅಂದ್ರೆ ಅವಾಗಿಂದ ನಾನು ಇಷ್ಟೊತ್ತೊಂದು ಒಂದು ಕಾಲು ಗಂಟೆಯಿಂದ ಮಾತಾಡ್ಕೊಂಡು ಬರ್ತಾ ಇದ್ವಿ. ಟೈಮ್ ಹೋಗಿದೆ ಗೊತ್ತಿಲ್ಲ, ಅಷ್ಟೊತ್ತಾಯ್ತಾ. ಇಷ್ಟು ಫುಲ್ಲು ಉದ್ದಕ್ಕೂ ನೀವು ವೆರಿ ಫ್ರೀಕ್ವೆಂಟ್ ಆಗಿ ಅಮ್ಮ 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 ಒಂದು ಸುಮಾರು ಸತಿ ಹೇಳಿದ್ರಿ ಆ ಪದನ. ಅಂತ ಅಮ್ಮ ಅಂದ್ರೆ ನಿಮ್ಮ ಗುರು, ನಿಮ್ಮ ಗೈಡು, ಅಂತ ಅಮ್ಮ ಫಿಸಿಕಲಿ ಇಲ್ವಾಗದಿರೋಂಥ ಒಂದು ಗಳಿಗೆ ಏನಾಗಿತ್ತು ಅಮ್ಮಗೆ? ಬಟ್ ಅದೇ ಇವರು ಪುನೀತ್ ಅವ್ರ ಥರನೇ ವೆರಿ ಹಾರ್ಟಿ, ವೆರಿ ಹೆಲ್ದಿ. ಏನು ಪ್ರಾಬ್ಲಮ್ ಇರಲಿಲ್ಲ. ಅವತ್ತು ನನಗೆ ಪ್ರೀವಿಯಸ್ ಡೇ ನನಗೆ 2 ಶೂಟು, ಒಂದು ಡೇ ಒಂದು ನೈಟು, 2 o'clock ತನಕ ನೈಟ್ ಶೂಟು. ಅದು ಮುಗಿಸ್ಕೊಂಡು ಮನೆಗೆ ಹೋದಾಗ ಅವತ್ತು ಒಂಚೂರು ಹೇಳಿದ್ರು, ಏನೋ ಯಾವತ್ತೂ ನನಗೆ, ನಾನು ಹೋಗೋ ಎಷ್ಟು ಹೊತ್ತಿಗೆ ಹೋದ್ರೂ ಅವ್ರು ಮಲ್ಗೋಲ್ಲ, ಊಟ ಮಾಡೋದ್ರ ಜೊತೆಗೆ ನಾವು ಮಲ್ಗೋದ್ ಜೊತೆಗೆ. ಅವತ್ತೇನೋ ಹೇಳಿದ್ರು, ಇಲ್ಲ ನಂಗೆ ಯಾಕೋ ಸುಸ್ತಾಗ್ತಿದೆ, ನಾನು ಹೋಗಿ ಮಲ್ಗ್ತೀನಿ ಅಂತ. ಆ ಮೊಮೆಂಟಲ್ಲಿ ನಂಗೆ ಸಿಟ್ಟು ಬಂತು. ಯಾವತ್ತೂ ಹೇಳ್ದಿರೋರು ಅಮ್ಮ. ನಮ್ಮ ಮದುವೆ ಆಗ್ಬಿಟ್ಟಿತ್ತಲ್ವ ಆವಾಗಲೇ, ಅದಕ್ಕೆ ನನಗೆ ಹೋಗಿ ಮದುವೆ ಆಯಿತು ಅಂತ ಹೇಳಿ ನಾನು ಹೋಗಿ ಮಲ್ಗ್ತೀನಿ ಅಂತ ಹೇಳ್ತಾರ ಅಂತ ಹೇಳಿ ಒಂದು ಥಾಟ್ ಮನ್ಸಿಗೆ ಬಂತು. ಆಯಿತು ಸರಿ, ಹೋಗಿ ಮಲ್ಗಿ ಅಂತ ಹೇಳಿದೆ. ಮರುದಿನ ಮಂತ್ರಾಲಯಕ್ಕೆ ಅಂತ ನಾವು ಹೊರಟಿದ್ದು. ಅವಾಗ ನಾನು ಕ್ಯಾರಿಂಗ್ 3 months. ನೀವು ಸುರೇಶ್ ಸರ್ ಅಲ್ಲ, ನಮ್ಮ ಫ್ಯಾಮಿಲಿ. ಸುರೇಶ್ ಅವ್ರು ಬಂದಿಲ್ಲ, ಅವ್ರು ಶೂಟಿಂಗ್ ಅಂತ ಬರಲ್ಲ ಅಂದ್ರು. ನಮ್ಮ ಫ್ಯಾಮಿಲಿ, ಪಪ್ಪ, ಮಮ್ಮಿ, ಅಕ್ಕ, ನಾನು. ಓ, ಅಮ್ಮನೂ ಹೊರಟಿದ್ರು? ಹಾ, ಓಕೆ. ಜೊತೆಗೆ ಅದು ನಾನು 3 months ಕ್ಯಾರಿಂಗ್ ಇದ್ದೆ. ಸೊ ಡಾಕ್ಟರ್ ಹೇಳಿದ್ರು, ಫ್ಲೈಟು ಇದೆಲ್ಲ ಬೇಡ, ರಿಸ್ಕು, ನಿಮ್ಮ ಗಾಡೀಲಿ ಹೋಗಿ, ಇಲ್ಲಾಂದರೆ ಟ್ರೈನ್ ಬೆಸ್ಟು ಅಂತ ಹೇಳಿದ್ರು. ನನಗೆ ಚಿಕ್ಕ ವಯಸ್ಸಿಂದ ಟ್ರೈನ್ ಅಂದರೆ ಭಯ. ರೀಸನ್ ಗೊತ್ತಿಲ್ಲ, ಏನು ರೀಸನ್ ಅಂತಲೇ ಗೊತ್ತಿಲ್ಲ. ಟ್ರೈನ್ ಅಂದರೆ ಭಯ ನನಗೆ, ಜರ್ನಿ. ಆಗ ಫಸ್ಟ್ ಟೈಮ್ ಮಮ್ಮಿ ಕನ್ವಿನ್ಸ್ ಮಾಡಿದ್ರು, ಇಲ್ಲ ಟ್ರೈನಲ್ಲಿ ಹೋಗಿ ಬರೋಣ, ಡಾಕ್ಟ್ರ್ ಹೇಳಿದ್ರಲ್ಲ, ರಿಸ್ಕ್ ಬೇಡ ಅಂತ. ಆಯಿತು ಸರಿ ಅಂತ ಹೇಳಿ ಒಪ್ಕೊಂಡೆ. ಸೊ ಟ್ರೈನ್ ಬುಕ್ ಆಗಿತ್ತು. ಬೆಳಿಗ್ಗೆ ಎದ್ದು ಮಮ್ಮಿನೇ ಪ್ಯಾಕ್ ಎಲ್ಲ ಮಾಡಿ, ನಾನು ಕ್ಯಾರಿಂಗ್ ಅಂತ ಹೇಳಿ ಟೆಂಡರ್ ಕೊಕ್ನಟ್ಸ್ನೆಲ್ಲ ಇದು ಮಾಡಿ, ಅದನ್ನು ಒಂದು ಬಾಟ್ಲಲ್ಲೆಲ್ಲ ಹಾಕಿ, ಅವಾಗ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಿರ್ಲಿಲ್ಲ ಮಮ್ಮಿ, ಬಾಟ್ಲ್ಸ್ ತುಂಬಿಸಿ ಎಲ್ಲ ಮಾಡಿ ಎಲ್ಲ ಇಟ್ಕೊಂಡು ಎಲ್ಲ ಪ್ಯಾಕ್ ಮಾಡಿ. ಅವಾಗ ಫೋನ್ ಬಂತು ಮ್ಯಾನೇಜರ್ದು ಡೇಟ್ಸ್ ಬಗ್ಗೆ. ಅದಕ್ಕೆ ಈಗ ಹೊರಡ್ತಾ ಇದ್ದೀವಿ ಮಂತ್ರಾಲಯಕ್ಕೆ, ಟ್ರೈನಲ್ಲಿ ಕೂತ ತಕ್ಷಣ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಎಲ್ಲ ಅವರೇ ಮೇಂಟೈನ್ ಮಾಡ್ತಿದ್ದು. ಅಮ್ಮನೇ ಡೇಟ್ಸು ಎಲ್ಲ. ನಂಗೆ ಏನು ತಲೆ ಬಿಸಿರ್ಲಿಲ್ಲ. ದಟ್ ಇಸ್ ವೈ ಐ ಆಮ್ ಲೈಕ್ ದಿಸ್. ಈಗಲೂ ಕ್ಯಾಮ್ರಾ ಮುಂದೆ ಅವ್ರು ಕೂತ್ಕೊಳ್ಳೋರು ಅಂತ, ಕ್ಯಾಮ್ರಾ ಮುಂದೆ ಇದ್ರೇನೆ ನಂಗೆ ಎಕ್ಸ್ಪ್ರೆಷನ್ ಬರ್ತಿತ್ತು. ಅವರೆಲ್ಲ ಹೋದ್ರೆ ನಂಗೆ ಭಯ ಶುರು ಆಗ್ಬಿಡ್ತು. ಅವ್ರ ತೊಡೆ ಮೇಲೆ ಕೂತ್ಕೋತಾ ಇದ್ದೀನಿ. ನನಗೆ 1.5 seat ಅಂತ ಹೆಸರಿಟ್ಟಿದ್ರು. ಪ್ರೊಡಕ್ಷನ್ ಗಾಡೀಲಿ ಹೋಗ್ತಾ ಜಾಗ ಇದ್ರು ನನ್ನ ಮಮ್ಮಿ ತೊಡೆ ಮೇಲೆ ಕೂತ್ಕೊಳ್ಳೋದು, 1.5 seat ಅಂತ. ಹಂಗೆ ಸೆಟ್ಟಲ್ಲಿ ಅಷ್ಟೇ, ಕ್ಯಾಮ್ರಾ ಹಿಂದೆ ಅವ್ರು ಇದ್ರೇನೆ ನನಗೆ ಧೈರ್ಯ. ಎಲ್ಲ ಸ್ಮಾಲ್ ಥಿಂಗ್ಸ್ ಟು ಬಿಗ್ ಥಿಂಗ್ಸ್. ಒಂದು ಸೊಳ್ಳೆ ಬಂದು ಕಚ್ತು, ಮಮ್ಮಿ ಹತ್ರ ಹೇಳ್ತಾರೆ, ಮಮ್ಮಿ ಸೊಳ್ಳೆ ಕಚ್ತು ಅಂತ. ಅದಕ್ಕೆ ಅದ್ರದ್ದು ದೂರ ಹೇಳ್ತೀಯಲ್ಲ ಅಂತ.
ಸೆಟ್ಟೆಲ್ಲ ಎಳ್ನೀರು ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಅವಾಗ್ಲೂ ಅವ್ರಿಗೆ ಫೋನ್. ಅಕ್ಕನ ಮಗಳು ಹುಟ್ಟೋ ತನಕ ಅಣೀಮ್ ಅಂತ ಒಂದ್ ಮೆಂಬರ್ ಮಿಸ್ ಮಾಡಿದ್ವಿ ಅವಾಗಿಂದ. Okay. ಅಕ್ಕನ ಮಗಳು ಅಣೀಮ್ ಅಂತ, ಅಣೀಮ್ ಹಿಮಾನಿ ಅಂತ. ಅವಳು ಹುಟ್ಟೋ ತನಕ ಮಮ್ಮಿ ನನ್ನ ಜೊತೆನೆ ಬರ್ತಿದ್ರು. ಆಮೇಲೆ ಅವಾಗ ಒಂದ್ಸಲ ಬ್ರೇಕ್ ತಗೊಂಡೆ. ಅಕ್ಕನ ಮಗಳು ಹುಟ್ಟಿದ ಟೈಮಲ್ಲಿ ಮಮ್ಮಿ ಬರ್ಲಿಲ್ಲ ಅಂದ್ರೆ ನಾನು ಮಾಡಲ್ಲ ಅಂತ ಸ್ಟಾಪ್ ಮಾಡಿದೆ. ಆಮೇಲೆ ಅವರೇ ನಿನ್ ಟ್ಯಾಲೆಂಟ್ನ ಯಾಕೆ ಇದು ಮಾಡ್ಕೋತೀಯ, ಹೋಗ್ಬೇಕು ಅಂತ ಫೋರ್ಸ್ ಮಾಡಿ ಕಳ್ಸಿದ್ರು. ಸೊ ಆಮೇಲೆ ಅವ್ರು ಬರ್ಲಿಲ್ಲಲ್ಲ, ಅವಾಗ ಫೋನ್ ಮಾಡಿ ಎಲ್ಲ ಹೇಳೋದು ನಾನು, ಎಳ್ನೀರು ಕೊಟ್ಟಿಲ್ಲ ಹಂಗೆ ಹಿಂಗೆ. ನಾನು ಏನ್ ಹೇಳ್ತಿದ್ದೆ, ಮಮ್ಮಿ ಟಾಪಿಕ್ ಬಂದ ತಕ್ಷಣ ಮ್ಯಾನೇಜರ್ದು ಫೋನ್ ಬಂತು. ಡೇಟ್ಸ್ ಅವರೇ ಮ್ಯಾನೇಜ್ ಮಾಡ್ತಿದ್ದಲ್ಲ, ನಾನು ಟ್ರೈನಲ್ಲಿ ಕೂತ ತಕ್ಷಣ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಹಂಗೆ ಆಕ್ಟಿವ್, ಏನು ಸೈನ್ಸ್ ಇಲ್ಲ ಎಂತ ಇಲ್ಲ. ಹೊರಟ್ವಿ. ಗಾಡಿಗೆ ಒಂಚೂರು ಲೇಟ್ ಆಯ್ತು, ಎಲ್ಲೋ ಒಂದು ಸ್ಟಾಪ್ ಕೊಟ್ಟಿದ್ರು, ಯಶವಂತಪುರ ಬರುತ್ತೆ ಅಂತ ಇತ್ತು. ಅದಿಲ್ಲ ಮೆಜೆಸ್ಟಿಕ್ ಹೋಗ್ಬೇಕು ಅಂತ ಏನಾಯ್ತು. ಅವಾಗ ಒಂಚೂರು ಟೆನ್ಷನ್ ಆಯ್ತು, ಇನ್ನು ಅಲ್ಲಿ ರೀಚ್ ಆಗ್ಬೇಕಲ್ವಾ ಅಂತ. ಇಷ್ಟು ಟೈಮ್ ಇಟ್ಟಿಕೊಂಡಿದ್ವಿ, ರೀಚ್ ಆಗಿಲ್ಲ ಅಂದ್ರೆ ಹೆಂಗೆ, ಅದೇನಾಗುತ್ತಾ ಆಗುತ್ತೆ ಅಂತ ಏನೋ ಇದು ಮಾಡಿ ಹೊರಟ್ವಿ. ಅದು ಟೆನ್ಷನ್ ಮಾಡ್ಕೊಂಡ್ರು ಏನೋ ಗೊತ್ತಿಲ್ಲ. ಆ್ಯಂಡ್ ಹಾಲು ತಂದು ಅವತ್ತು ಬೆಳಿಗ್ಗೆ ಇಡ್ಲಿಗೆ ಹಾಲು ಹಾಕಿ ನಂಗೆ ತಿನ್ನಿಸಿದ್ದಾರೆ. ಆಮೇಲೆ ಹಾಲನ್ನ ಇದ್ರಲ್ಲಿ ಟಿಫಿನಲ್ಲಿ ಇಟ್ಕೊಂಡಿದ್ದಾರೆ. ಸ್ಟೇಷನಲ್ಲಿ ಇಳಿತಿದ್ದಂಗೆ ಕುಡಿ ಇದನ್ನ ಅಂದರು. ನಾನು ಹೇಳಿದೆ, ಏನು ಮಮ್ಮಿ ಟ್ರೈನ್ ಹೋಗುತ್ತೆ ಅಲ್ಲಿ, ಅಲ್ಲೋ ಕುಡಿಬೋದಲ್ವ. ಇಲ್ಲ ಈ ಕುಡಿ ಅಂದರು. ಬಿಟ್ಟೇ ಇಲ್ಲ, ಕುಡಿಸಿದ್ರು. ಕುಡಿಸಿ ಇಳಿದು ಪ್ಲಾಟ್ಫಾರ್ಮಲ್ಲಿ ಹೋಗಿದಾಗ ಯಾಕೋ ಒಂಥರ ಸುಸ್ತಾಗ್ತಿದೆ ಅಂದರು. ಟ್ರೈನಲ್ಲಿ ಹೋಗಿ ಕೂತ್ವಿ. ಅವ್ರಿಗೆ ಕತ್ಲೆ ಅಂದರೆ ಆಗಲ್ಲ, ಎಲ್ಲ ಬೆಳಕಿರಬೇಕು. ಒಂಥರ ಕತ್ಲೆ ಇತ್ತು. ಮೋಸ್ಟ್ಲಿ ಅದಕ್ಕೆ ಅಂತ ಅನ್ಕೊಂಡು ಇನ್ನೇನು ಸ್ಟಾರ್ಟ್ ಆಗಬೇಕು ಅನ್ನೋಕೆ ಅನ್ಈಸಿನೆಸ್ ಸ್ಟಾರ್ಟ್ ಆಯಿತು, ವಾಮಿಟಿಂಗ್ ಬಂತು ಅಂತ. ಆಮೇಲೆ ಇಳಿಸಿದ್ದು, ಸೇಫ್ಟಿ ಸೈಡ್ ಇರಲಿ, ಬೇಡ ಅಂತ, ರಿಸ್ಕ್ ಬೇಡ ಅಂತ ಇಳಿದು ಬಂದು. ಬಟ್ ಡಾಕ್ಟರ್ಸ್ ನೆಗ್ಲಿಜೆನ್ಸ್ ಆಯಿತು ಆ ಪಾಯಿಂಟಲ್ಲಿ. ದೇವರು ಟೈಮ್ ಕೊಟ್ಟರು, ಆಲ್ಮೋಸ್ಟ್ 2.5 hours ಕೊಟ್ಟರು ನಮಗೆ. ಅಲ್ಲಿ ಒಂದು ಲೋಕಲ್ ಏನೋ ಯೂನಿಟ್ ಇತ್ತು, ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಬೆಂಗಳೂರಲ್ಲಿ ರೈಲ್ವೆ ಸ್ಟೇಷನಲ್ಲಿ. ಆಮೇಲೆ ಶಿಫ್ಟ್ ಮಾಡಿ ಹಾಸ್ಪಿಟಲ್ಗೆ ಅಂತ ಆಯಿತು. ಆ್ಯಂಬುಲೆನ್ಸ್ ನೋಡಿದ್ರೆ ಇಲ್ಲ, ಫುಲ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೆ, ಬರಲ್ಲ ಅಂತಾಯಿತು. ನಿಮ್ಮ ಗಾಡೀಲಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಮ್ಮ ಗಾಡೀಲಿ ಕರ್ಕೊಂಡು ಹೋಗಿ ಮಲ್ಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದಾಗ ಆ್ಯಕ್ಚುಲಿ ಸರ್ಜನ್ ಇರಲಿಲ್ವಂತೆ. ಬಟ್ ಅವರು ರೂಟೀನ್ ಟೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರು. ನಾನು ಹೇಳ್ತಾನೆ ಇದ್ದೆ ಕಾರ್ಡಿಯಾಕ್ ರಿಲೇಟೆಡ್ ಅಂತ. ಅಷ್ಟೊತ್ತಿಗೆ ಫಸ್ಟ್ ಅಟ್ಯಾಕ್ ಆಗಿದ್ದು, ಇಷ್ಟೆಲ್ಲ ಆಗೋ ಹೊತ್ತಿಗೆ ಫಸ್ಟ್ ಅಟ್ಯಾಕ್ ಆಗಿದ್ದು ಅಲ್ಲಿ ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್. ಅದಾದಮೇಲೆಲ್ಲ ರೂಟೀನ್ ಚೆಕಪ್ ಆಗಿ ಆಮೇಲೆ ಸರ್ಜನ್ ಬಂದು ಅದು ಸ್ಟಂಟ್ ಎಲ್ಲ ಹಾಕೋ ಹೊತ್ತಿಗೆ ಎಲ್ಲ ಆಗಿ ವೆರಿ ಸಡನ್ ಆ್ಯಂಡ್ ವೆರಿ ಬ್ಯಾಡ್. ಎಲ್ಲ ಹೇಳೋದು ಒಳ್ಳೆ ಸಾವು ಅವ್ರಿಗೆ ಅಂತ. ಬಟ್ ನಮಗೆ ಅದೇ ನಾನು ಹೇಳೋದು, ಹೋದವ್ರಿಗೆ ಕಷ್ಟ ಅಲ್ಲ, ಇದ್ದವ್ರಿಗೆ ಕಷ್ಟ. ಅದು ಹಂಗೆ ಲಾಸ್ ಮೈ ಮದರ್. ನಂಗೆ ತುಂಬ ಅಂದರೆ ಮಗು ಥರ ಬೆಳೆಸಿ ನನಗೆ ಮಗು ಆಗೋ ಹೊತ್ತಿಗೆ ನನ್ಗೆ ಯಾವಾಗ ಬೇಕಿತ್ತು ಅವಾಗ ಇಲ್ಲ. ಆ್ಯಂಡ್ ನಾಮಕರಣ ಟೈಮ್ ಅದೇ ಹೇಳಿದ್ದು, ಲಾಸ್ಟ್ ಮಿನಿಟ್ ತನಕ ನಾಮಕರಣದ್ದು ಸೆಟ್ ಆಗಿರಲಿಲ್ಲ. ಯಾಕಂದರೆ ಯಾರೇ ಆಗಲಿ ನನ್ನ ಮಮ್ಮಿ ಹೆಸರು ಇಡೋದ್ರಲ್ಲಿ ತುಂಬ ಇದು ರೇರ್, ಒಳ್ಳೆ ಮೀನಿಂಗ್ ಇರೋ ಹೆಸರುಗಳನ್ನ ಹುಡುಕಿ ಇಡ್ತಿದ್ರು. ಎಲ್ಲರೂ ಬಂದು ಮಮ್ಮಿ ಹತ್ರ ಕೇಳೋದು ಹೆಸರು ಇಡೋದಕ್ಕೆ ಯಾವ್ದು ಚಂದ ಅಂತ. ಸೊ ನನ್ನ ಮಗು ಡಿಸೈಡ್ ಮಾಡಬೇಕಾದ್ರೆ ಅವರಿಲ್ಲ. ವೆರಿ ಫಸ್ಟ್ ಎಲ್ಲ ಮಾತಾಡಿದ ತಕ್ಷಣ ಬರ್ತದೆ, ಡಿಪ್ರೆಷನ್ಗೆ ಹೊಟ್ಟೋಗ್ಬಿಡ್ತದೆ. ನಾನು ಅವಾಗ ಹೇಳಿದ್ನಲ್ಲ, ಮಮ್ಮಿ ಟಾಪಿಕ್ ಬಂದಾಗ ಹೇಳ್ತೀನಿ ಅಂತ. ತುಂಬ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಟ್ಟೆ. ಯಾಕಂದರೆ ಜೀವನ ಇಲ್ಲ, ಸೋಲೆ ಇಲ್ಲ ಅಂದರೆ ಏನಿರುತ್ತೆ ಬಾಡಿ. ಮಗು ಹೊಟ್ಟೆಲಿಲ್ಲ ಅಂದರೆ 100% ನಾನು ಬದುಕಿರ್ತಿರ್ಲಿಲ್ಲ. ಅವಾಗಲೂ ಅನ್ಕೊಂಡು ನಾನು ಇರಲ್ಲ. ಸೊ ಎವ್ರಿಬಡಿ ವಾಸ್ ಲೈಕ್ ಮಗು ಇದೆ ಹಂಗೆ ಹಿಂಗೆ. ಆ ಪಾಯಿಂಟಲ್ಲಿ ಎಷ್ಟು ಡಿಪ್ರೆಷನ್ಗೆ ಹೋದೆ ಅಂತ ಹೇಳಿದ್ರೆ, ಈ ಮಗುಗೋಸ್ಕರ ನಾನು ಸರಿ ನಾರ್ಮಲ್ ಆಗಬೇಕು, ನನಗೇನು ಹೆಚ್ಚು ಕಡಿಮೆ ಆಗಲ್ಲ. ಸೊ ಆ ಡಿಪ್ರೆಷನ್ನಿಂದ ಓವರ್ಕಮ್ ಆಗೋದಕ್ಕೆ ನಾನು ಏನು ಮಾಡಿದೆ, ಹಿಂದಿಂದೆಲ್ಲ ಮೆಮೊರೀಸ್ನ ಡಿಲೀಟ್ ಮಾಡ್ಕೊಂಬಂದೆ ಟು ಕಮ್ ಔಟ್ ಆಫ್ ದ್ಯಾಟ್. ನಾನು ಮುಂಚೆ ನಾನು ಮಾತಾಡ್ತಾನೆ ಇರಲಿಲ್ಲ ಯಾರ ಹತ್ರನೂ. 1 ವರ್ಡ್ 2 ವರ್ಡ್, ಹಾಯ್ ಬಾಯ್ ಅಷ್ಟೇ. ಯಾಕಂದರೆ ನನಗೆಲ್ಲನೂ ಅಮ್ಮನೇ ಇದ್ರು, ನನ್ನ ಫ್ರೆಂಡ್ ಅವರೇ, ನನ್ನ ಗೈಡ್ ಅವರೇ, ಎಲ್ಲನೂ ಅವರೇ. ಸೊ ಎಲ್ಲ ಅವ್ರ ಹತ್ರ ಶೇರ್ ಮಾಡ್ತಿದ್ದೆ. ಯಾರಾದರೂ ರೇಗಿಸಿದ್ರು ಹೋಗಿ ಹೇಳ್ತಿದ್ದೆ. ಸೊ ನನಗೆ ಅವಶ್ಯಕತೆನೇ ಇರಲಿಲ್ಲ. ಅಮ್ಮ ಹೋಗಿ ನಾನು ನಾರ್ಮಲ್ ಆಗಬೇಕು ಮತ್ತು ಆ ಡಿಪ್ರೆಷನಿಂದ ಹೊರಗಡೆ ಬರಬೇಕು ಅನ್ನೋದಕ್ಕೆ ನಾನು ಮಾತಾಡೋಕ್ಕೆ ಶುರು ಮಾಡಿದ್ದು. ಆ್ಯಂಡ್ ಮುಂಚೆ ಸಪ್ರೇಟ್ ರೂಮ್ ತಗೋತಿದ್ದೆ ಶೂಟಲ್ಲಿ. ಆಮೇಲೆ ಒಬ್ಳೆ ಕೂತ ತಕ್ಷಣ ನಂಗೆ ಫುಲ್ ಅಮ್ಮನ ನೆನಪು. ಸೊ ರೂಮ್ ತಗೊಳ್ಳೋದನ್ನು ಬಿಟ್ಟೆ, ಎಲ್ಲರ ಜೊತೆ ಬಂದು ಕೂತ್ಕೊಳ್ಳೋದು ನನ್ನ ಅಭ್ಯಾಸ ಮಾಡಿಕೊಂಡೆ. ಮಾತಾಡುವ ಅವಶ್ಯಕತೆ ಬಂತು ನನಗೆ ಆಮೇಲೆ, ಟು ಕೀಪ್ ಮೈ ಸೆಲ್ಫ್ ಹೆಲ್ದಿ. ಸೊ ತುಂಬ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಟ್ಟೆ. ಅದರಿಂದ ಆಚೆ ಬರೋದು ಕಷ್ಟ ಆಯಿತು. ಈ ಮೆಮರೀಸ್ ಡಿಲೀಟ್ ಮಾಡ್ತಾ ಈಗ ನನಗೆ ಹಳೇದೆಲ್ಲ ಒಂದೊಂದ್ಸಲ ನಂಗೆ ಅದೇ ಫಸ್ಟ್ ಶಾರ್ಟು ಅದು ಇದು ಅಂತ ಕೇಳಿದಾಗ ಅದು ಅದ್ರ ಜೊತೆ ಡಿಲೀಟ್ ಆಗಿ ಹೊಟ್ಟೋಗ್ಬಿಟ್ಟಿದೆ. ದಟ್ ಈಸ್ ಮೈ ಪ್ರಾಬ್ಲಮ್. ಸೊ ತುಂಬ ಮೆಮರೀಸ್ ಹೊಟ್ಟೋಗ್ಬಿಟ್ಟಿದೆ. ನಾನು ನೆನ್ಪು ಮಾಡ್ಕೊಳ್ಳೋವಾಗಲೂ ಅಕ್ಕ ಹೇಳಿದಾಗ, ಪಪ್ಪ ಹೇಳಿದಾಗ ನಂಗೆ ಅದು ರಿಕಲೆಕ್ಟ್ ಮಾಡೋದೇ ಕಷ್ಟ ಆಗ್ತದೆ ಈಗ. ಅಕ್ಕ ಆ್ಯಂಡ್ ಅಪ್ಪ ಹೇಗೆ ತೊಗೊಂಡ್ರು ಈ ಚಾಲೆಂಜ್ನ? ಆ್ಯಕ್ಚುಲಿ ಮಮ್ಮಿ ಪಾಸ್ ಔಟ್ ಆದಮೇಲೆ ಪಪ್ಪನಿಗೆ ಒಂಚೂರು ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅಮ್ಮ ಹೋದ್ಮೇಲೆ ನನ್ನ ಪಾಪು ಹುಟ್ಟಿದಾಗ ಪಪ್ಪ ಹಾಸ್ಪಿಟ್ಲಲ್ಲಿ, ಹುಟ್ಟಿದಾಗಲ್ಲ, ಹುಟ್ಟೋಕೆ ಜಸ್ಟ್ ಮುಂಚೆ ಆ್ಯಂಡ್ ಹುಟ್ಟಿದಾದ್ಮೇಲೆ
ಪಪ್ಪ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರು. ಅವ್ರನ್ನ ಬಚಾವ್ ಮಾಡಿದ್ದು ಒಂದು ದೊಡ್ಡ ಸಾಹಸ ಆಗೋಯ್ತು. ಸೊ ಆ ಟೈಮಲ್ಲಿ ಆಲ್ಮೋಸ್ಟ್ ಬರೀ ಇದೇ ಆಗೋಯ್ತು. ಸೊ ಐ ನೆವರ್ ನಾನು ಎಂಜಾಯ್ ಮಾಡಿಲ್ಲ ನನ್ನ ಪ್ರೆಗ್ನೆನ್ಸಿ ಆಗಲಿ ಚೈಲ್ಡ್ ಬರ್ತ್ ಆಗಲಿ. ಆಮೇಲೆ ಪ್ರತಿಯೊಂದು ಹೆಣ್ಮಗಳಿಗೂ ತಾಯಿ ಇರಬೇಕು ಆ ಟೈಮ್ನಲ್ಲಿ ಅನ್ನೋದೊಂದು. ಹೌದು. ಆ್ಯಂಡ್ ಅವ್ರು ಎಷ್ಟು ಪ್ಲ್ಯಾನ್ ಮಾಡಿದ್ರು ಅಂದರೆ ಅವ್ರ ಡೈರಿ ತೆಗೆದು ನೋಡಿದಾಗ ಡೇಟ್ಸ್ ಎಲ್ಲ ಅವರೇ ಮಾಡ್ತಿದ್ವಲ್ಲ, ನಾನು ಈಗಲೂ ನನಗೆ ಅದು ಯಕ್ಷ ಪ್ರಶ್ನೆ. 4-5 ಪ್ರಾಜೆಕ್ಟ್ ಒಂದು ಟೈಮಲ್ಲಿ ಮಾಡ್ತಿದ್ದೆ. ಒಂದು ಡೇಟು ಹೆಚ್ಚು ಕಡಿಮೆ ಆಗದಿರೋ ಹಂಗೆ, ಒಬ್ರಿಗೊಬ್ರು ಕ್ಲಾಶ್ ಆಗದಿರೋ ಹಂಗೆ, ಅದು ಹೆಂಗೆ ನನಗೆ ರೆಸ್ಟ್ ಸಿಗೋ ಹಂಗೆ ಬರೀ ವರ್ಕ್ ಮಾಡಿಸ್ತಿರ್ಲಿಲ್ಲ. ನಂಗೆ ಆ ರೆಸ್ಟ್ ಡೇಸ್ ಅಂತ ಇಟ್ಕೊತಾ ಇದ್ರು ಮುಂಚಿಂದ ಅಷ್ಟೇ, ಈಗಂತಲ್ಲ, ಮುಂಚಿಂದ ಆ ರೆಸ್ಟ್ ಡೇಸ್ ಅವಳಿಗೆ ರೆಸ್ಟ್ ಬೇಕು ಅಂತ ಇಷ್ಟು ಇಟ್ಕೊತಾ. ಅದನ್ನೆಲ್ಲ ಎಷ್ಟು ಹೆಂಗೆ ಪ್ಲ್ಯಾನ್ ಮಾಡ್ತಿದ್ರು ಅಂತ ನಂಗೆ ಈಗ ಒಂದು 2-3 ಮಾಡ್ಬೇಕಾದ್ರೆ ಅಯ್ಯೋ ಹೆಂಗಪ್ಪ ಮಾಡೋದು, ಅಯ್ಯೋ ಅವ್ರ ಹತ್ರ ಮಾತಾಡಬೇಕು ಇವ್ರದ್ದು. ಅದು ಮಾಡಿ ಮನೇಲಿ ಕೆಲಸ ಮಾಡಿ ಸೆಟ್ಗೆ ಎಲ್ರಿಗೂ ಟೆಕ್ನಿಷಿಯನ್ಸ್ಗಾಗಲಿ ಈಗಲೂ ನೆನ್ಕೊತ್ಕೋತಾರೆ. ಅನ್ನಪೂರ್ಣೇಶ್ವರಿ ಅಂತ ಮಮ್ಮಿನ, ನಮ್ಮ ಬಾಲಾಜಿ ಟೀಮ್ಸಲ್ಲಾಗಿ ರೈಟ್ ಆಫೀಸಸ್, ಇಡೀ ಸೆಟ್ಗೆ ದಿನ ಒಂದು ಏನಾದರೂ ಮಾಡ್ತಾರೆ ಅವರು. ಅವರೇ ಕುಕ್ ಮಾಡಿ 4 o'clock ಎದ್ದು ಆಮೇಲೆ ಮನೆಗೆ ಹೋದ್ಮೇಲೆ ನಾನು ಆರಾಮಾಗಿ ಮಲ್ಗೋದು. ಅವರೆಲ್ಲ ನಂದೆಲ್ಲ ಎತ್ತಿಡೋದು ಮಾಡೋದು ಅವರೇ ಮಾಡ್ತಿದ್ರು. ಸೊ ಅಷ್ಟು ಹೆಂಗೆ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಮಲ್ಟಿ ಟಾಸ್ಕಿಂಗ್. ನಂಗೆ ಆಮೇಲೆ ಡೇಟ್ಸದು ಅಷ್ಟೇ ನಂಗೆ ಗೊತ್ತಾಗ್ತಾನೆ ಇರಲಿಲ್ಲ. ಅವರು ಇದಾದ್ಮೇಲೆ ನಾನು ಹೇಳಿದೆ ಎಲ್ಲ ಮಮ್ಮಿ ಮಾಡ್ತಿದ್ದೆ. ಅವರು ಹೇಳಿದ್ರು ಮ್ಯಾನೇಜರ್ಸ್, ಬಟ್ಟು 4 to 5 ಪ್ರಾಜೆಕ್ಟ್ಸ್ ಮಾಡ್ತಿದ್ದೆ ಆ ಟೈಮಲ್ಲಿ. ಅವರೆಲ್ಲ ಹೇಳಿದ್ರು ಹೌದು ಅಮ್ಮ ಮಾಡ್ತಿದ್ದಿದ್ದು, ನಾವು ಕಾಂಪ್ರಮೈಸ್ ನಾವು ಮಾತಾಡ್ಕೊಂಡು ಅಡ್ಜಸ್ಟ್ ಮಾಡ್ತೀವಿ ಅಂತ ಮಾಡಿದ್ರು. ಹಂಗೆ ಸ್ಟಾರ್ಟ್ ಆಫ್ ಆಗಿದ್ದು ನನಗೆ. ಆ್ಯಂಡ್ ಆ 4-5 ಪ್ರಾಜೆಕ್ಟ್ ಅವ್ರು ಹೆಂಗೆ ಪ್ಲ್ಯಾನ್ ಮಾಡಿದ್ರು ಅಂದರೆ, ಅದು ಏಪ್ರಿಲಲ್ಲಿ ಅವರು ಇದಾಗಿದ್ದು ಆಯಿತಾ. ಯಾವ ಇಯರ್ ಅಮ್ಮ? ನನ್ನ ಪಾಪ ಹುಟ್ಟಿದ ವರ್ಷನೇ 2012 ಏಪ್ರಿಲಲ್ಲಿ ಮಮ್ಮಿ ಇದಾದ್ರು, ಅಕ್ಟೋಬರಲ್ಲಿ ಪಾಪು ಹುಡ್ತ, ಸೇಮ್ ಇಯರ್. ಸೊ 1 ಪಾಸಿಟಿವ್ 1 ನೆಗೆಟಿವ್ ಇನ್ ದ ಸೇಮ್ ಇಯರ್. ಅದಾಯಿತು. ಏಪ್ರಿಲ್ ಆದಮೇಲೆ ಇದೆಯಲ್ಲ, ಏಪ್ರಿಲ್ ಎಂಡ್ ಮೇದು ಹಿಂಗೆ ಗೀಟ್ ಹಾಕಿದ್ದಾರೆ ಡೈರಿಲಿ ಬಿಫೋರ್ ಓನ್ಲಿ. ನಾನು ಅದಕ್ಕೆ ಆಮೇಲೆ ಯಾವಾಗಲೂ ನೋಡಿದ್ದು ನಾನು, ಅದು ಗೀಟ್ ಹಾಕಿದ್ರೆ ಯಾಕೆ ಇಷ್ಟು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅಂತ. ಟಿಲ್ ಮೇ ಶೀಸ್ ಕ್ಯಾನ್ಸಲ್ಡ್. ಅವಾಗೆಲ್ಲ ಹಂಗೆ ಅಲ್ವಾ, ಈಗಿನ ಥರ ಮುಂಚಿನ ದಿನ ಶೂಟಿಂಗ್ ಹೇಳೋದಲ್ಲ. 1 month 2 months ಪ್ರಯರ್ ಎಲ್ಲ ಡೇಟ್ ಫಿಕ್ಸ್ ಆಗ್ಬಿಡೋದು. ಏನು ಅವ್ರಿಗೆ ಇಂಟ್ಯೂಷನ್? ನಂಗೆ ಸೀರಿಯಸ್ಲಿ ನನಗೆ ಆಮೇಲೆ ನಂಗೆ ಅರ್ಥ ಆಗಲಿಲ್ಲ ಅದೇನು ಅಂತ. ಆ್ಯಂಡ್ ಶಿ ಪ್ಲ್ಯಾನ್ ಇನ್ ಸಚ್ ಎ ವೇ. ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಸಂದರ್ಭದಲ್ಲಿ. ಯಾಕಂದರೆ ಈ ಕ್ಯಾರಿಂಗು ಅಂತ ಎಲ್ಲ ಹೇಳಿದಾಗ ಯೂಶ್ವಲಿ ವಾಟ್ ದೇ ಡೂ, ದೇ ರಿಪ್ಲೇಸ್, ದೇ ಚೇಂಜ್, ದೇ ಎಂಡ್ ದ ಕ್ಯಾರೆಕ್ಟರ್. ನಾನು ಮಾಡ್ತಿದ್ದಿದ್ದು ಅಷ್ಟು ಸೀರಿಯಲ್ನವರು ಯಾರೂ ನನ್ನ ಕ್ಯಾರೆಕ್ಟರ್ ಚೇಂಜು ಮಾಡಿಲ್ಲ, ರಿಪ್ಲೇಸು ಮಾಡಿಲ್ಲ, ಎಂಡು ಮಾಡಿಲ್ಲ. ದೇ ವೇಟೆಡ್. ಆ್ಯಂಡ್ ಮತ್ತೆ ನಾನು ಪಾಪು ಹುಟ್ಟಿದ ಮೇಲೆ ಅವನನ್ನ ಎತ್ಕೊಂಡು ಶೂಟಿಂಗ್ ಹೋಗಿ. ಸೊ ಅದನ್ನು ಪ್ಲ್ಯಾನ್ ಮಾಡಿದ್ರು ಅವರು, ನಂಗೆ ಆಮೇಲೆ ಏನು ತೊಂದರೆ ಆಗಬಾರ್ದು. ಆ್ಯಂಡ್ October 3rd ಅವನು ಹುಟ್ಟಿದ್ದು ಪಾಪು ಸುಪ್ರಭಮು. September 29th or 30th ವಾಸ್ ಮೈ ಲಾಸ್ಟ್ ವರ್ಕಿಂಗ್ ಡೇ. ಅಲ್ಲಿವರೆಗೂ ವರ್ಕ್ ಮಾಡಿದೆ. ಓ, ಅಷ್ಟು ಎಂಡ್ವರೆಗೂ ಯಾವುದು ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ. ನೋಬಡಿ ಬಿಹೇವ್ ವಿತ್ ಮೀ ಲೈಕ್ ದಟ್. ದೇ ಡಿಂಟ್ ಹ್ಯಾವ್ ದ ಮೇಬಿ ದೇ ಡಿಂಟ್ ಫೀಲ್ ಆರ್ ದೇ ಡಿಂಟ್ ಹ್ಯಾವ್ ದ ಗಟ್ಸ್ ಆಲ್ಸೋ. ನಾನು ಅದನ್ನು ಹೇಳ್ಬೋದು ಕೆಲವರಿಗೆ. ನಾಟ್ ಎವ್ರಿಬಡಿ. ಹೌ ಯು ಆರ್ ನಾನು ಅನ್ನೋದಕ್ಕಿಂತ ನನ್ನ ಹಿಂದೆ ಇದ್ರಲ್ಲ, ಶಿ ಮೇಡ್ ಮೀ ದಟ್.